ರಾಜ್ಯದ ಪದವಿ ಕಾಲೇಜುಗಳಲ್ಲಿ ತರಗತಿಗಳು ಆರಂಭಗೊಂಡು ತಿಂಗಳು ಕಳೆದರೂ ಎಂದಿಗೂ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗದಿರುವುದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯ ಗಾಬರಿಯಲ್ಲಿದೆ. ಕೂಡಲೇ ಗಮನ ಹರಿಸಿ ಸೂಕ್ತ ಕ್ರಮವನ್ನು ತುರ್ತಾಗಿ ಕೈಗೊಳ್ಳುವಂತೆ ಆಗ್ರಹಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ವಿದ್ಯಾರ್ಥಿನಿ ಮೇಘನಾ ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ಕಾರಿ ಪದವಿ ಕಾಲೇಜುಗಳು ಬಹುತೇಕ ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿರುವುದರಿಂದ ಪಾಠಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದು, ಮುಂದಿನ ತಿಂಗಳು ನಡೆಯಲಿರುವ ಆಂತರಿಕ ಪರೀಕ್ಷೆಗಳಿಗೂ ವಿದ್ಯಾರ್ಥಿಗಳು ಸಿದ್ಧರಾಗದ ಪರಿಸ್ಥಿತಿ ಉಂಟಾಗಿದೆ. ರಾಜ್ಯಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳು ಪಾಠಗಳ ಕೊರತೆಯಿಂದಾಗಿ ಹತಾಶರಾಗಿದ್ದು, ತಮ್ಮ ಶೈಕ್ಷಣಿಕ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಕಡೆ ವಿಶ್ವವಿದ್ಯಾಲಯ ಮಂಜೂರಾತಿ ಆಯೋಗ ನೀಡಿರುವ ಹೊಸ ನಿರ್ದೇಶನಗಳು ಹಾಗೂ ಇನ್ನೊಂದು ಕಡೆ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಪ್ರಕರಣದಿಂದಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿ ನೆಲಗುದ್ದಿಗೆ ಬಿದ್ದಿದೆ. ಇದರ ಪರಿಣಾಮವಾಗಿ ಪಾಠಮಾಲೆ ಆರಂಭವಾಗದೆ ವಿದ್ಯಾರ್ಥಿಗಳು ಗೊಂದಲದಲ್ಲಿ ಮುಳುಗಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕಾಲೇಜ್ ಸ್ಟಾರ್ಟ್ ಆಗಿ ಜೂನ್ 22 ಇಂದ ಸ್ಟಾರ್ಟ್ ಆಗಿರೋದು. ಯಾವ್ದು ಲೆಸನ್ ಕಂಪ್ಲೀಟ್ ಆಗಿಲ್ಲ. ನಮಗೆ ಇಂಟರ್ನಲ್ಸ್ ಅಂತ ಗೊತ್ತಿಲ್ಲ. ಇವಾಗ ಗೊತ್ತಾಗ್ತಿರೋದು, ಪ್ರತಿಭಟನೆ ಮಾಡಕ್ ಬಂದಾಗ ಗೊತ್ತಾಗ್ತಿರೋದು. ಇಂಟರ್ನಲ್ಸ್ ಬಗ್ಗೆ ಹೇಳಿಲ್ಲ, ಕಾಲೇಜ್ ಏನು ಪಾಠನೆ ಮಾಡ್ತಾ ಇಲ್ಲ. ಯಾರು ಬಂದವರೆಲ್ಲ ಬರೀ ಕ್ಲಾಸ್ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಗೋಡೆ ನೋಡ್ಕೊಂಡು ಎಲ್ಲ ಹೋಗ್ತವ್ರೆ. ಯಾರು ಏನು ತಗೋತಾನೆ ಇಲ್ಲ. ಸರ್ಕಾರಕ್ಕೆ ಅಷ್ಟು ಕಾಣಿಸ್ತಾನೆ ಇಲ್ವೇನ ಕಂಡು. ಈಗ CS ಕಂತೂ ಒಬ್ರು ಗೌರ್ಮೆಂಟ್ ಲೆಕ್ಚರರ್ಸೇ ಇಲ್ಲ. ನಾವು ಒಂದು ಕ್ಲಾಸು ಕೇಳಿಲ್ಲ CS. ಎಲ್ಲ ಒಂದ್ ವಾರ ಬಂದಾಗ ಮಾತ್ರ ಮಾಡಿದ್ದಾರೆ, ಇನ್ಯಾವ್ದು ಮಾಡಿಲ್ಲ. ಎಲ್ಲದಕ್ಕೂ ಬರೀ ಗೌರ್ಮೆಂಟ್ ಲೆಕ್ಚರ್ಸ್ ಒಬ್ಬರೇ ಇದ್ದಾರೆ ಅಷ್ಟೇ. ಇನ್ಯಾವುದಕ್ಕೂ ಏನ್ ಫೆಸಿಲಿಟೀಸು ಇಲ್ಲ. ಎಲ್ಲ ವಾಪಸ್ ಬಂದ್ ಹೋಗ್ತಾರೆ. ಎಷ್ಟೋ ದೂರದಿಂದ ಬರ್ತಾರೆ. ಬಸ್ ಫೆಸಿಲಿಟೀಸ್ ಇಲ್ಲ. ಹಳ್ಳಿಲಿ ಯಾರು ಬೆಳಗ್ಗೆ ಅಮ್ಮಂದಿರು ಬೆಳಗ್ಗೆ ಎದ್ದು ಮಕ್ಳು ಹೋಗ್ತಾರೆ ಅಂತ ತಿಂಡಿ ಮಾಡ್ತಾರೆ. ತಿನ್ನಕ್ಕಾಗಲ್ಲ, ಬಸ್ ಇಲ್ಲ ಅಂತ ಬರ್ತಾರೆ. ಎಲ್ಲರಿಗೂ ಹುಷಾರಿರಲ್ಲ, ಏನೇನೋ ಪ್ರಾಬ್ಲಮ್ಸ್ ಆಗುತ್ತೆ. ಅವ್ರಿಗೆ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ. ಅದ್ರಲ್ಲೂ ಹೆಣ್ಮಕ್ಳಿಗೋಸ್ಕರ ಪರ್ಸನಲ್ ಪ್ರಾಬ್ಲಮ್ ಇರುತ್ತೆ. ಫಸ್ಟೇ ಮೆಸೇಜ್ ಹಾಕ್ಬೇಕು ಕ್ಲಾಸ್ ಇಲ್ಲ ಅಂತ. ಬರೋದು ಲ್ಯಾಬ್ ಇಲ್ಲ, ಯಾವ್ದು ಇಲ್ಲ. 12:30 ತನಕ ಕಾಯಿಸ್ತಾರೆ, ಆಮೇಲೆ ಹೋಗೋದು. ಊಟ ತಗೊಬಂದಿರಲ್ಲ. ಹೋಗ್ಬೇಕಾದ್ರೆ ಎಷ್ಟು ದೂರ ಇರುತ್ತೋ ಅವ್ರಿಗೆ ಹಳ್ಳಿಗೆ ಬಸ್ ಇರುತ್ತೋ ಇಲ್ವೋ, ಅವ್ರ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾ ಇರ್ತಾರೋ ಅದಂತೂ ಗೊತ್ತಿಲ್ಲ. ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ನನ್ಗಂತೂ ಗೊತ್ತಿಲ್ಲ. ಈಗಂತೂ ಯಾರಿಗೂ ಕರೆಕ್ಟಾಗಿ ಕ್ಲಾಸೇ ನಡೆದಿಲ್ಲ. ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರ, ಸಹ ಸಂಚಾಲಕಿ ಸುಷ್ಮಾ, ಯಾಸ್ಮಿನ್, ಮೋಹನ್, ತಿಲಕ್, ಅಭಿಷೇಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.